1982. ಆಗ ನನಗೆ 14 ವರ್ಷ. ಆ ದಿನಗಳಿಂದಲೂ ಹೋರಾಟದಲ್ಲಿ ಭಾಗವಹಿಸಿ ಪೊಲೀಸ್ ಸ್ಟೇಷನ್ ಅಂದ್ರೇನು, ಜೈಲು ಅಂದ್ರೇನು ಅನ್ನೋದನ್ನು ಅನುಭವಿಸಿ ಬಂದಿರೋನು. ಆ ಕಾಲದಲ್ಲೇ ಹೆದರಿಲ್ಲ. ಆ ಕಾಲದಲ್ಲಿ ನಾವು MLA ಅಲ್ಲ, ಮಂತ್ರಿ ಅಲ್ಲ, ಜಾಮೀನು ಕೊಡೋರು ಗೊತ್ತಿರಲಿಲ್ಲ, ಜೈ ಅನ್ನೋರು ಇರಲಿಲ್ಲ. ಆ ಕಾಲದಲ್ಲೇ ಹೆದರಲಿಲ್ಲ. ಆ ಕಾಲದಲ್ಲೇ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ರೈತಪರ ಹೋರಾಟಕ್ಕೆ ಜಯವಾಗಲಿ ಅಂಥೇಳಿ ಹೋರಾಟ ಮಾಡಿದವರು. ಈಗ ಹೆದರ್ತೀವ? ಈಗ ಹೆದರೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದವ್ರು ಹೆದರಬೇಕು. ನನಗೆ ನೋಟಿಸ್ ಬಂದಿರೋದು ಭ್ರಷ್ಟಾಚಾರದ ಕಾರಣಕ್ಕಲ್ಲ, ಸತ್ಯ ಹೇಳಿದ ಕಾರಣಕ್ಕೆ. ಸತ್ಯ ಹೇಳಿದ್ದಕ್ಕೆ ನೋಟಿಸು 1000 ನೋಟಿಸ್ ಬಂದರೂ ಸ್ವೀಕಾರ ಮಾಡ್ತೀನಿ, 1000 ಕೇಸ್ ಆದರೂ ಸ್ವೀಕಾರ ಮಾಡ್ತೀನಿ. ಸತ್ಯ ಹೇಳೋದು ನಿಲ್ಲಿಸೋದಿಲ್ಲ. ಧರ್ಮ ನಿಂದನೆ ಮಾಡಿಲ್ಲ. ಧರ್ಮ ಅಂದರೆ ಬಸವಣ್ಣವ್ರು ಹೇಳಿರೋದು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಳು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಲಬೇಡ, ಅದು ಧರ್ಮ. ನಾನು ಯಾವ ಮುಲ್ಲ ನೀಟು ಚಳುವಳಿಯ ಸಂದರ್ಭದಲ್ಲಿ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಕೊಡ್ತಾ ಇದ್ದ ಆ ಮುಲ್ಲನ ಬಗ್ಗೆ ಮಾತಾಡಿದ್ದೀನಿ. ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಕೊಡೋದು ಧರ್ಮ ಅಂತ ಯಾರೂ ಹೇಳಲ್ಲ. ಅದು ಅಧರ್ಮ, ಅಮಾನವೀಯ. ಅಕಸ್ಮಾತ್ ಪೆಟ್ರೋಲ್ ಟ್ಯಾಂಕ್ ಸ್ಫೋಟಗೊಂಡಿದ್ದರೆ 100 ಜನ ಸಾಯ್ತಿದ್ರು. ಅಂಥ ಕೆಲಸವನ್ನು ಧರ್ಮ ಅಂತ ಯಾರೂ ಹೇಳಲ್ಲ. ಆ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ಆ ವ್ಯಕ್ತಿ ಬಗ್ಗೆ 1000 ಸರಿ ಮಾತಾಡ್ತೀನಿ. ಆ ವ್ಯಕ್ತಿಯನ್ನು ಮತಕ್ಕೆ ತಳಕು ಹಾಕೋದಾದರೆ ಆ ಮತದ ಬಗ್ಗೆಯೂ ವಿಚಾರ ಮಾಡಬೇಕಾಗತ್ತೆ. ಆ ವ್ಯಕ್ತಿಗೆ ಸಮರ್ಥನೆ ಕೊಡೋದಾದರೆ ಆ ಸಮರ್ಥನೆ ಕೊಡೋರು ಧರ್ಮಿಷ್ಠರಾಗಕ್ಕೆ ಹೆಂಗೆ ಸಾಧ್ಯ? ಮಾನವೀಯತೆ ಇಲ್ಲದೆ ಇದ್ದವರು ಧರ್ಮಿಷ್ಠ ಹೆಂಗಾಗಕ್ಕೆ ಸಾಧ್ಯ? ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕೋದು ಮಾನವೀಯತೆನಾ? ಅದನ್ನೇ ವಿಷಯದ ಬಗ್ಗೆ ಮಾತಾಡಿದ್ದೀನಿ. ಆ ವಿಷಯದಲ್ಲಿ ಯಾರೂ ನನ್ನ ಬಾಯಿ ಕಟ್ಟಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕೇಸು ನನ್ನನ್ನು ಹೆದರ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ತಪ್ಪು ಮಾಡಿದರೆ ಹೆದರ್ತೀನಿ, ಕೆಟ್ಟದ್ದಕ್ಕೆ ಹೆದರ್ತೀನಿ, ಕೆಟ್ಟದ್ದು ಮಾಡೋಕ್ಕೆ ಹೆದರ್ತೀನಿ. ಆದರೆ ಸತ್ಯ ಹೇಳೋಕ್ಕೆ ನನಗೆ ಯಾವತ್ತೂ ಹೆದರಿಕೆ ಇಲ್ಲ. 100ಕ್ಕೆ 1000 ಸರಿ ಹೇಳ್ತೀನಿ. ಕೋರ್ಟ್ ಮುಂದೆನೂ ಹೇಳ್ತೀನಿ ನಾನೇನು ಹೇಳಿದ್ದೀನಿ ಅನ್ನೋದನ್ನು. ನನ್ನ ಜೀವನದಲ್ಲಿ ಮುಂದಿಟ್ಟು ಹೆಜ್ಜೆ ಏನು ಹಿಂದಿಟ್ಟು ನನ್ನ ಜೀವನದಲ್ಲೇ ಅಭ್ಯಾಸ ಇಲ್ಲ. ಮತ್ತು ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿರೋದು, ಒಬ್ಬ ವ್ಯಕ್ತಿ ಮುಲ್ಲಾ ಅಂತ ಹೇಳಿರೋದು. ಯಾವ ಮುಲ್ಲಾ? ದೆಹಲಿನಲ್ಲಿ ನೀಟ್ ಚಳುವಳಿಯ ಸಂದರ್ಭದಲ್ಲಿ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋ ಮುಲ್ಲಾ. ಅವನನ್ನು ಸಮರ್ಥನೆ ಮಾಡೋಕ್ಕೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಪಾಪಿಗಳು, ಅಧರ್ಮಿಗಳು. ನಿಮಗೆ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂಥ ಚಳುವಳಿಯಲ್ಲಿ ಅಂತಲೇ ನನಗಿರೋ ಮಾಹಿತಿ. ಒಂದು, ನಾನು ಆ ಮುಲ್ಲಾನ ಕುರಿತೇ ಮಾತಾಡಿದ್ದೀನಿ. ಎರಡನೇದು, ನಮ್ಮ ಸೈನಿಕರಿಗೆ ಏನಂದಿದ್ದಾರೆ ಅಂತ ವಿಡಿಯೋ ತೋರಿಸ್ಬೇಕಾ? ಪ್ರಧಾನಮಂತ್ರಿಗಳಿಗೆ ಏನಂದಿದ್ದಾರೆ ಅಂತ ತೋರಿಸ್ಬೇಕಾ? ಅವೆಲ್ಲವೂ ನನ್ನ ಹತ್ರ ಇದೆ. ನಾಳೆ ನಂದು ಪೂರ್ವಯೋಜಿತವಾಗಿರ್ತಕ್ಕಂಥ ಬರಗಾಲ ಪೀಡಿತ ಪ್ರದೇಶಗಳಿಗೆ ರೈತರ ಜೊತೆ ಸಂವಾದ ಮಾಡಲಿಕ್ಕೆ ಬರಗಾಲ ಪೀಡಿತ ಪ್ರದೇಶಗಳಿಗೆ ಹೋಗ್ತಾಯಿದ್ದೀನಿ. ಆ ಬರಗಾಲ ಪೀಡಿತ ಪ್ರದೇಶಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ವಿಚಾರ ಮಾಡ್ತೀವಿ. ಮತ್ತು ಸಾರ್ವಜನಿಕ ಜೀವನದಲ್ಲಿ ಇದ್ದವರೇನು ಕದ್ದು ಓಡೋಗೋರಲ್ಲ. ಭ್ರಷ್ಟಾಚಾರಕ್ಕೆ ಜೈಲಿಗೆ ಹೋಗಿ ಬಂದವರೇ ಮೆರವಣಿಗೆ ಮಾಡ್ಕೋತಾರೆ. ನಾವು ಇವೆಲ್ಲ ಇಟ್ಕೊಂಡು ಹೋರಾಟ ಮಾಡೋರಿಗೆ ನಮಗೇನು ಹೆದರಿಕೆ? ಧರ್ಮೇಂದ್ರ ಪ್ರಧಾನ್ ಅವರು ವಿಷಯ ಗೊತ್ತಾಗ್ತಿದ್ದಂಗೆ NTA ಮೂಲಕ, NTA ಒಂದು ಅಥಾರಿಟಿ, NTA ಮೂಲಕ ಎಕ್ಸಾಮಿನೇಷನ್ ಮಾಡ್ತಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಮಾಹಿತಿ ಗೊತ್ತಾದ ತಕ್ಷಣ CBI ಕೇಸ್ ಕೊಟ್ಟರು. 13 ಜನರನ್ನು ಅರೆಸ್ಟ್ ಮಾಡಿದ್ರು. ಮರುಪರೀಕ್ಷೆಯನ್ನು ಸರ್ಕಾರ ಸ್ವಯಂ ಮುತುವರ್ಜಿ ವಹಿಸಿ ಒಂದು ಸಣ್ಣ ಕಳಂಕಕ್ಕೂ ಆಸ್ಪದ ಇಲ್ಲದಂತೆ ಮರುಪರೀಕ್ಷೆ ನಡೆಸ್ತು. ಇತಿಹಾಸದಲ್ಲಿ ಯಾವತ್ತೂ CBI ಕೊಟ್ಟು 13 ಜನರನ್ನು ಬಂಧಿಸಿದ ಇಷ್ಟು ತ್ವರಿತಗತಿಯಲ್ಲಿ ಬಂಧಿಸಿದ ಉದಾಹರಣೆ ಇರಲಿಲ್ಲ.
ಮರುಪರೀಕ್ಷೆ ಯಶಸ್ವಿಯಾಗಿ ನಡೆಸಿದ ಉದಾಹರಣೆಯೂ ಇರಲಿಲ್ಲ. ಅವು ಯಶಸ್ವಿಯಾಗಿ ನಡೆಸಿ ಅದರ ನಂತರ ಫಲಿತಾಂಶವೂ ಪ್ರಕಟ ಆಗಿದೆ. ಈಗ ಸಮಾಜಘಾತಕ ಶಕ್ತಿಗಳು, ರಾಷ್ಟ್ರಘಾತಕ ಶಕ್ತಿಗಳು ಸಂದರ್ಭದ ದುರುಪಯೋಗ ಪಡಿಬಾರದು ಅನ್ನೋ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಅವರು ಕಿಂಗ್ ಪಿನ್ ಅಲ್ಲ, ಅಥವಾ ಅವರು ಇಲಾಖೆ ಸೋರಿಕೆ ಮಾಡಿದ್ದು ಅಲ್ಲ. ಅದು ಇಲ್ಲಿ KPSCನಲ್ಲಿ ಹುದ್ದೆಗಳು ಹರಾಜಿಗೆ ಇದ್ದಾವೆ. 3000ಕ್ಕೂ ಹೆಚ್ಚು ಬೇರೆ ಬೇರೆ ಇಲಾಖೆಗಳ ನೇಮಕಾತಿ ಕಳೆದ 3 ವರ್ಷದಲ್ಲಿ ನಡೆದಿದೆ. ನೀವು ವೆಟನರಿ ಇನ್ಸ್ಪೆಕ್ಟ್ರ್ ಹುದ್ದೆಯಲ್ಲೇ ಹರಾಜಾಗಿರಬೇಕಾದ್ರೆ ಇನ್ನು ಬೇರೆ ಬೇರೆ ಹುದ್ದೆಗಳ ಕತೆ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ಅದನ್ನೆಲ್ಲದನ್ನು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ವಿಶೇಷ ತನಿಖೆ SIT ತನಿಖೆಯನ್ನು ಮಾಡಬೇಕು. ಅಲ್ಲಿ ಹೇಗೆ 13 ಜನರನ್ನು ಹೆಡೆಮುರಿಗೆ ಕಟ್ಟಿ ಅವ್ಯವಹಾರದ ಯೋಚನೆಯೂ ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಅಂತ ಒಂದು ಸುಧಾರಣೆ ಕೈ ಹಾಕಿದೆಯೋ ಸರ್ಕಾರ, ಅದೇ ರೀತಿ ಇಲ್ಲೂ ಕೂಡ ಭ್ರಷ್ಟರನ್ನ ಹೆಡೆಮುರಿಗೆ ಕಟ್ಟಿ ಸುಧಾರಣೆ ಕೈ ಹಾಕಬೇಕು. ಆ ಕೈ ಹಾಕಕ್ಕೆ ಮುಂಚೆ ಆಳುವವರು ಭ್ರಷ್ಟಾಚಾರವನ್ನು ಮಾಡೋದನ್ನು, ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸೋದನ್ನು ಎರಡೂ ಬಿಡಬೇಕು. ಅಲ್ಲ, ವಿದ್ಯಾರ್ಥಿಗಳು ನೋಡಿ, ವಿದ್ಯಾರ್ಥಿಗಳಲ್ಲಿ 99% ಹೆಚ್ಚು ಜನ ಮರುಪರೀಕ್ಷೆಯನ್ನು ಬರೆದು ಉತ್ತೀರ್ಣವೂ ಆಗಿದ್ದಾರೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಡೆದ ಹೋರಾಟ ಎಲ್ಲ ವಿದ್ಯಾರ್ಥಿಗಳೇ ಭಾಗವಹಿಸಿದರೆ ನೀವೇ ಸ್ಟ್ರಿಂಗ್ ಆಪ್ರೇಷನಲ್ಲಿ ತೋರಿಸಿದ್ದೀರಲ್ಲ ಯಾರ್ಯಾರು ಭಾಗವಹಿಸಿದ್ರು ಅಂಥೇಳಿ, ನೀವೇ ತೋರಿಸಿದ್ದೀರಿ. ಅವ್ರ ಮಾತುಗಳು CBSE ಅಂದರೆ ಏನು ಗೊತ್ತಿಲ್ಲ, ನೀಟ್ ಅಂದರೆ ಏನು ಗೊತ್ತಿಲ್ಲ, ಇದನ್ನೆಲ್ಲ ನೀವೇ ನೋಡಿ. ಬ್ಯಾಚುಲರ್ ಅಂದರೆ ಅದು ಗೊತ್ತಿಲ್ಲ, ಇದೆಲ್ಲ ನೀವೇ ತೋರಿಸಿದ್ದೀರಲ್ಲ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಕೆಲವರು ಪ್ರಾಮಾಣಿಕತೆಯಿಂದ, ಕೆಲವರು ಅರಾಜಕತೆ ನಿರ್ಮಾಣ ಮಾಡೋ ದೃಷ್ಟಿಯಿಂದ ಆ ಚಳುವಳಿಯನ್ನು ಬೆಂಬಲಿಸಿದರು. ಅರಾಜಕತೆ ನಿರ್ಮಾಣ ಮಾಡುವವರಿಗೆ ಅವಕಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ ಹೊರತು ಧರ್ಮೇಂದ್ರ ಪ್ರಧಾನ್ ಅವರು ತಪ್ಪು ಮಾಡಿ ಅಲ್ಲ. ಸರ್, ಈಗ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲೂ ಆಯಿತು ಸರ್, ಪೊಲೀಸರ ವರ್ಧನೆ ಅಂತ ಕೆಲವಷ್ಟು ಅವಳನ್ನು ಕರೆ ಪೋಸ್ಟರ್ ಪ್ರದರ್ಶನ ಆಯಿತು, ಉಮರ್ ಕಾಲೇಜಿಂದೆಲ್ಲ